ಮುಕಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ. ಮೋಸದಿಂದ ಹಿಂದೂ ಯುವತಿಯ ಗಾಯತ್ರಿಯನ್ನ ಮದುವೆ ಮಾಡಿಕೊಂಡಿದ್ದಾರೆ. ಮುಕಳಪ್ಪ ಧಮಕಿಗಳ ಮೂಲಕ ಹಿಂದೂ ಯುವತಿ ಮದುವೆ. ಮುಕಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ. ಮೋಸದಿಂದ ಹಿಂದೂ ಯುವತಿ ಗಾಯತ್ರಿಯನ್ನ ಮದುವೆ. ಮುಕಳಪ್ಪ ಧಮಕಿಗಳ ಮೂಲಕ ಹಿಂದೂ ಯುವತಿ ಮದುವೆ. ಸುಳ್ಳು ದಾಖಲೆಗಳನ್ನು ನೀಡಿ ಹಿಂದೂ ಯುವತಿಯ ಜೊತೆ ಮದುವೆ. ಮುಕಳಪ್ಪ ವಿರುದ್ಧ ಧರ್ಮ ನಿಂದನೆ ಆರೋಪ. ವಿಡಿಯೋದಲ್ಲಿ ಹಿಂದೂ ಧರ್ಮಕ್ಕೆ ಅಪಮಾನದ ಆರೋಪ. ಮುಕಳಪ್ಪ ಹ್ಯಾಶ್ಟ್ಯಾಗ್ ಅಂದ್ರೆ ಖ್ವಾಜಾ ಶಿರಹಟ್ಟಿ ವಿರುದ್ಧ ಬಜರಂಗ ದಳ ದೂರು. ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ದೂರಿನಲ್ಲಿ ನಾನಾ ಆರೋಪವನ್ನ ಮಾಡಿರುವಂತಹ ಬಜರಂಗ ದಳ ಉತ್ತರ ಭಾರತದ ಖ್ಯಾತ ಯೂಟ್ಯೂಬರ್ ಮುಕಳಪ್ಪ. ಎಸ್ ವೀಕ್ಷಕರೇ, ಮುಕಳಪ್ಪ ಇದು ಒಂದೆರಡು ದಿನದಿಂದ ಭಾರಿ ಚರ್ಚೆ ಮಾಡುವಂತಹ ವಿಚಾರ ಆಗ್ಬಿಟ್ಟಿದೆ. ನಾವು ಚರ್ಚೆ ಮಾಡಲೇಬೇಕು. ಆತ ನಾನು ಮುಸಲ್ಮಾನ ಅಂತ ಹೇಳ್ಕೊಂಡಿದ್ರೆ ಅಥವಾ ಹೇಳಿದ್ರೆ, ಮುಸಲ್ಮಾನ ತಾನು ಅಂತ ಹೇಳಿ ಒಪ್ಕೊಂಡು ಅವಳನ್ನ ಪ್ರೀತಿ ಮಾಡಿದ್ರೆ ಅವಾಗ ಆಗಿತ್ತು ಕತೆ. ಆದರೆ ನಾನು ಮುಸ್ಲಿಂ ಅಂತ ಹೇಳಿ ಮದುವೆಯನ್ನ ಮಾಡ್ಕೊಂಡಿದ್ದಾನೆ. ಮದುವೆ ಮಾಡ್ಕೊಂಡು ಸುಮ್ಮನೆ ಇರಬೇಕು ತಾನೆ, ಇಲ್ಲದೆ ಹೋಗಿದ್ದು ಕಿರಿಕಿರಿಯನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ದೂರಿನಲ್ಲಿ ನೀಡಲಾಗಿರುವಂಥದ್ದು. ಮುಕಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಬಜರಂಗ ದಳದ ಎಲ್ಲರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಮೋಸದಿಂದ ಹಿಂದೂ ಯುವತಿ ಗಾಯತ್ರಿಯನ್ನ ಮದುವೆ ಮಾಡಿಕೊಳ್ಳಲಾಗಿರುವಂಥದ್ದು. ಮುಕಳಪ್ಪ ಧಮಕಿಯ ಮೂಲಕ ಹಿಂದೂ ಯುವತಿ ಮದುವೆ ಆಗಿರುವಂಥದ್ದು. ಸುಳ್ಳು ದಾಖಲೆಯನ್ನ ನೀಡಿ ಹಿಂದೂ ಯುವತಿಯ ಜೊತೆಗೆ ಮದುವೆ ಮಾಡಿಕೊಂಡಿರುವಂತಹ ಮುಕಳಪ್ಪ ವಿರುದ್ಧ ಧರ್ಮ ನಿಂದನೆ ಆರೋಪ ಎಲ್ಲ ಕಡೆಗೂ ಕೇಳಿ ಬರ್ತಾ ಇದೆ. ವಿಡಿಯೋದಲ್ಲಿ ಹಿಂದೂ ಧರ್ಮಕ್ಕೆ ಅಪಮಾನ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಮುಕಳಪ್ಪ ಈತ ಏನಿದ್ದಾನೆ, ಮುಕಳಪ್ಪ ಅಲಿಯಾಸ್ ಖ್ವಾಜಾ ಶಿರಹಟ್ಟಿ ವಿರುದ್ಧ ಬಜರಂಗ ದಳದವರು ದೂರನ್ನ ನೀಡಿದ್ದಾರೆ. ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ. ದೂರದಲ್ಲಿ ನಾನಾ ಆರೋಪ ಅಂದ್ರೆ ಈ ಒಂದು ದೂರಿನಲ್ಲಿ ನಾನಾ ಆರೋಪ ಕೇಳಿಬಂದಿದೆ. ಅವನು ಲವ್ ಜಿಹಾದೇ ಮಾಡಿದ್ರೆ ಆತನಿಗೆ ಶಿಕ್ಷೆ ಚಿಕ್ಕ ಮಟ್ಟದಲ್ಲಿ ಸಿಗಬಾರದು. ಲವ್ ಅನ್ನ ಬಂಡವಾಳವಾಗಿ ಇಟ್ಟುಕೊಂಡು ಹಿಂದೂ ಯುವತಿಯನ್ನ ಪಠಾಯಿಸಿ, ಹಿಂದೂ ಯುವತಿಯನ್ನ ಮಾತಾಡಿಸಿ, ಹಿಂದೂ ಯುವತಿಯನ್ನ ದಾರಿಗೆ ತಂದು ಸುಳ್ಳು ಹೇಳಿ ಮುಕಳಪ್ಪ ಅಂತ ಹೇಳಿ ಮದುವೆ ಆಗಿದ್ದೇ ಹೌದಾದ್ರೆ ಆತನಿಗೆ ಶಿಕ್ಷೆ ಆಗಬೇಕು. ಇಲ್ಲಪ್ಪ ಪ್ರೀತಿ ಕಣ್ಣಿಲ್ಲ, ನಾನು ಅವಳಿಗೆ ಮೊದಲೇ ಹೇಳಿದ್ದೆ ಅಂತಂದ್ರೆ ಆಕೆ ತಪ್ಪು. ಆತ ನಾನು ಮುಸಲ್ಮಾನ ಅಂತ ಹೇಳಿ ಮದುವೆ ಆಗಿದ್ದ ಅಂತಂದ್ರೆ ಅದು ಆಕೆ ಮತ್ತು ಆಕೆಯ ಮನೆಯವ್ರು ನೋಡ್ಕೋಬೇಕಾಗಿತ್ತು. ಇಲ್ಲ ಮೋಸ ಮಾಡಿದಾನೆ ಅಂತಂದ್ರೆ ಇಟ್ಸ್ ರಾಂಗ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.